ನಮಸ್ಕಾರ ಸ್ನೇಹಿತರೆ ಈ ಸಮಯದಲ್ಲಿ ಭಾರತದ ವಿದೇಶಾಂಗ ನೀತಿ ಬಗ್ಗೆ ದೊಡ್ಡ ಚರ್ಚೆ ನಡೀತಿದೆ. ಇರಾನ್ ಸಮಸ್ಯೆ, ಅಮೆರಿಕ ಮತ್ತು ಇಸ್ರೇಲ್ ಪಾತ್ರ ಹಾಗೂ ಭಾರತದ ನಿಲುವು ಇವೆಲ್ಲವೂ ರಾಜಕೀಯವಾಗಿ ಗಮನ ಸೆಳೆದಿವೆ. ವಿಪಕ್ಷದ ಆರೋಪ ಏನಂದ್ರೆ ಸರ್ಕಾರ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ, ಜಾಗತಿಕ ಒತ್ತಡಕ್ಕೆ ಒಳಗಾಗಿ ನಡೆದುಕೊಳ್ಳುತ್ತಿದೆ ಎಂದು. ಆದರೆ ಸರ್ಕಾರದ ವಾದ ಏನಂದ್ರೆ ಪ್ರತಿಯೊಂದು ನಿರ್ಧಾರವು ದೇಶದ ಹಿತಕ್ಕಾಗಿ ಮಾತ್ರ ತೆಗೆದುಕೊಳ್ಳಲಾಗುತ್ತದೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತನಾಡಿ ಹೋರ್ಮುಜ್ ಸಮುದ್ರ ಮಾರ್ಗ ತೆರೆದಿರಬೇಕು ಎಂದು ಒತ್ತಾಯಿಸಿದರು. ಇದು ಭಾರತಕ್ಕೆ ಬಹಳ ಮುಖ್ಯವಾದ ಮಾರ್ಗ. ಏಕೆಂದರೆ ತೈಲ ಮತ್ತು ವ್ಯಾಪಾರ ಇದರ ಮೂಲಕವೇ ಬರುತ್ತದೆ. ಈ ಮಾರ್ಗ ಮುಚ್ಚಿದರೆ ಭಾರತದಲ್ಲಿ ಪೆಟ್ರೋಲ್, ಗ್ಯಾಸ್ ಮತ್ತು ಇತರೆ ಅವಶ್ಯಕ ವಸ್ತುಗಳ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಭಾರತ ಶಾಂತಿ ಮತ್ತು ಸ್ಥಿರತೆಯನ್ನು ಬೆಂಬಲಿಸುತ್ತಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸರ್ಕಾರದ ವಿದೇಶಾಂಗ ನೀತಿಯನ್ನು ಪ್ರಶ್ನಿಸಿದ್ದಾರೆ. ಅವರ ಪ್ರಕಾರ ಭಾರತವು ಸ್ಪಷ್ಟ ಮತ್ತು ಬಲವಾದ ನಿಲುವು ತಾಳಬೇಕು ಎಂದು ಹೇಳಿದ್ದಾರೆ. ಇನ್ನೊಂದೆಡೆ ಸರ್ಕಾರದ ಬೆಂಬಲಿಗರು ಹೇಳುವಂತೆ ಇಂದಿನ ಜಗತ್ತಿನಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಸುಲಭವಲ್ಲ. ಭಾರತವು ಇರಾನ್, ಅಮೆರಿಕ, ಇಸ್ರೇಲ್ ಎಲ್ಲ ದೇಶಗಳ ಜೊತೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳಬೇಕು. ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಕೂಡ ರಾಜತಾಂತ್ರಿಕ ಮಟ್ಟದಲ್ಲಿ ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ ದೇಶದ ಹಿತಗಳನ್ನು ಕಾಪಾಡಲು. ಕೊನೆಗೆ ಪ್ರಶ್ನೆ ಏನಂದ್ರೆ ಭಾರತದ ಸರಿಯಾದ ಸಮತೋಲನವನ್ನು ಕಾಯ್ದುಕೊಂಡಿದೆಯಾ ಅಥವಾ ಒಂದು ದೊಡ್ಡ ಅವಕಾಶವನ್ನು ಕಳೆದುಕೊಂಡಿದೆಯಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟರ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.